ನೋಡಿ, ಎಲ್ಲಾ ಕ್ಷೇತ್ರಗಳ ಬಗ್ಗೆಯೂ ಕೂಡ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ ಇವತ್ತು ತಯಾರಿಯನ್ನು ನಡೆಸ್ತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಆದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಆಗಿದೆ ಎನ್ನುವ ಮಾಹಿತಿ. ಯಾಕೆಂದ್ರೆ ಅಲ್ಪಸಂಖ್ಯಾತ ಸಮುದಾಯಗಳ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ. ಕಾಂಗ್ರೆಸ್ಗೆ ಕಠಿಣವಾಗಿರುವಂತಹ ಕ್ಷೇತ್ರ ಇದು. ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ನಡುವೆ ತಿಕ್ಕಾಟ ಶುರುವಾಗಿದೆ. ಟಿಕೆಟ್ಗಾಗಿ ಮುಸ್ಲಿಂ ಕ್ರಿಶ್ಚಿಯನ್ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಮಗೇ ಬೇಕು ಅಂತೇಳಿ ಆ ಕಡೆ ಮುಸ್ಲಿಂ ಸಮುದಾಯದವರು, ನಮಗ್ ಕೊಡಿ ಅಂತೇಳಿ ಕ್ರಿಶ್ಚಿಯನ್ ನಾಯಕರು ಡಿಮ್ಯಾಂಡ್ ಅನ್ನ ಇಡ್ತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದಿಂದ ಕೆಜೆ ಜಾರ್ಜ್ ಅವರ ಆಪ್ತರೊಬ್ಬರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೆಜೆ ಜಾರ್ಜ್ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಟಿಕೆಟ್ಗಾಗಿ ಪೈಪೋಟಿ ನಡೆಸಿರುವ ಬಾರ್ಥೋಲೋಮ, ಈತ ಮುಸ್ಲಿಂ ಸಮುದಾಯದಿಂದ ಹುಸೇನ್ ಕೂಡ ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತರಾಗಿರುವಂತಹ ಹುಸೇನ್ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಈಗ ಇಬ್ಬರು ಸಚಿವರು ಲಾಬಿಯನ್ನ ಮಾಡ್ತಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳ ಪೈಪೋಟಿಗಿಂತ ಸಚಿವರ ನಡುವೆ ಪೈಪೋಟಿ ಅಂತ ಹೇಳಿ, ಯಾರ ಆಪ್ತನಿಗೆ ಟಿಕೆಟ್ ಸಿಗುತ್ತೆ ಅವ್ರದ್ದು ಮೇಲ್ಗೈ ಹೈಕಮಾಂಡ್ ಅವರಿಗೆ ಮಣೆ ಹಾಕಿದ್ರು ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಹೀಗಾಗಿ ಪ್ರತಿಷ್ಠೆ ಜಾರ್ಜ್ ಅವ್ರಿಗೆ ಹಾಗೆ ಪರಮೇಶ್ವರ್ ಅವ್ರಿಗೂ ಕೂಡ ತಮ್ಮ ಅಭ್ಯರ್ಥಿಯನ್ನೇ ಫೈನಲ್ ಮಾಡಿಸ್ಬೇಕು ಅಂತ ಹೇಳಿ ಇಬ್ರು ಕೂಡ ಒಂದು ಪ್ರಿಡಿಕ್ಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಜೆ ಜಾರ್ಜ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಇವರಿಬ್ಬರಲ್ಲಿ ಯಾರ ಗೈ ಮೇಲುಗೈ ಆಗ್ಬೋದು? ಕ್ಷೇತ್ರದ ದೃಷ್ಟಿಯಲ್ಲಿ AICC ನೋ ಡೌಟ್, ಕ್ಷೇತ್ರದ ದೃಷ್ಟಿಯಲ್ಲಿ ಇಲ್ಲ ಅವರಿಬ್ಬರ ಒಂದು ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮತಗಳ ಕ್ರೋಢೀಕರಣ ಯಾರಿಗೆ ಹೆಚ್ಚಿನ ಸಾಧ್ಯತೆ ಇದೆ ಅನ್ನೋದನ್ನ ಪರಿಗಣಿಸಿ ಟಿಕೆಟ್ ನೀಡೋ ಸಾಧ್ಯತೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಇಲ್ಲಿ ಅಭ್ಯರ್ಥಿಗಳ ನಡುವಿನ ಪೈಪೋಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಸಚಿವರ ನಡುವಿನ ಪೈಪೋಟಿ ಆಗೋಯ್ತಾ ಅಂತ ಹೇಳಿ ಪಾಸಿಬಿಲಿಟೀಸ್, ನಾನು ನಾಗೇಂದ್ರ ಮಾತನಾಡ್ತಾ ಇದ್ವಿ, ಸಾಧ್ಯತೆಗಳು ಯಾರ ಪರವಾಗಿ ಹೈಕಮಾಂಡ್ ಓಕೆ ಗೋ ಅಹೆಡ್ ಅನ್ನೋ ಒಂದು ಸಂದೇಶ ನೀಡೋ ಸಾಧ್ಯತೆ ಇದೆ ಅಂತ? ಸ್ಮಿತಾ, ಬಹಳ ಪ್ರಮುಖವಾಗಿ ಬೆಂಗಳೂರು ಕೇಂದ್ರ ಕ್ಷೇತ್ರ ಏನಿದೆ ಅಲ್ಲ, ಅದು ಕಾಂಗ್ರೆಸ್ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರಿಗೆ ಆ ಸ್ಥಾನವನ್ನು ಮೀಸಲಾಗಿಡುತ್ತೆ. ಆದರೆ ಈ ಸರಿ ಅಲ್ಪಸಂಖ್ಯಾತರಲ್ಲಿ ಎರಡು ಪ್ರಮುಖ ಸಮುದಾಯಗಳು ಈ ಒಂದು ಟಿಕೆಟ್ಗಾಗಿ ಬಹಳ ಡಿಮಾಂಡನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕ್ರಿಶ್ಚಿಯನ್ ಸಮುದಾಯದಿಂದ ಬರ್ತಲೋಮ ಮತ್ತು ಇನ್ನೊಂದು ಮುಸ್ಲಿಂ ಸಮುದಾಯದಿಂದ ಹುಸೇನ್ ಅವರು, ಇವರಿಬ್ಬರು ಬಹಳ ಪೈಪೋಟಿಯನ್ನು ಮಾಡ್ತಾರೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಬ್ಬರು ಸಚಿವ ದ್ವಯರ ಶಿಷ್ಯಂದರು ಆಪ್ತರು. ಯಾಕಂದರೆ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ಗೆ ದುಡಿದಂಥ ಇಬ್ಬರು, ಕೆಜೆ ಜಾರ್ಜ್ ಮತ್ತು ಪರಮೇಶ್ವರ್, ಇಬ್ಬರು ತಮ್ಮದೇ ಆದಂಥ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಇಬ್ಬರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಗಳು. ಹಾಗಾಗಿ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ಬೇಕನ್ನುವಂಥ ಒತ್ತಡವನ್ನು ಕೇಂದ್ರದ ಮಟ್ಟದಲ್ಲಿ ಇಬ್ಬರು ನಾಯಕರು ಹೇರ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಜಿಜ್ಞಾಸೆ ಇದೆ, ಇವರಿಗೆ ಕೊಡಬೇಕಾ ಅಥವಾ ಇನ್ನೊಂದು ಅಚ್ಚರಿ ಅಭ್ಯರ್ಥಿಗೆ ಯಾರಿಗಾದ್ರು ಕೊಡಬೇಕಾ ಅನ್ನುವಂಥದ್ದು. ಪ್ರಮುಖವಾಗಿ ಹ್ಯಾರಿಸ್ ಹೆಸರು ಕೂಡ ಇಲ್ಲಿ ಶಾಸಕರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಹ್ಯಾರಿಸ್ ಅವರು ಸುತಾರಾಮ್ ಒಪ್ಕೊಳ್ತಾ ಇಲ್ಲ. ಆದರೆ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದ್ರಿಂದ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗ ಕ್ರಿಶ್ಚಿಯನ್ ಸಮುದಾಯದಿಂದ ಕೂಡ ಭಾರಿ ಒತ್ತಡ ಬರ್ತಾ ಇದೆ, ನಮಗೆ ಒಂದೇ ಒಂದು ಟಿಕೆಟ್ ಕೂಡ ಕೊಡಲ್ಲ ನೀವು ಲೋಕಸಭೆಗೆ, ಈ ಬಾರಿ ಆದರೂ ಕೊಡಲೇಬೇಕು ಅನ್ನುವಂಥದ್ದು. ಮತ್ತು ಅಷ್ಟೇ ಮತಗಳು ಕೂಡ ಮುಸ್ಲಿಂ ಮತಗಳು ಕೂಡ ಕ್ರಿಶ್ಚಿಯನ್ ಮತಗಳು ಈ ಕ್ಷೇತ್ರದಲ್ಲಿದ್ದಾವೆ. ಹಾಗಾಗಿ ನಮಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಆದರೆ ಇನ್ನೊಂದು ಜಿಜ್ಞಾಸೆ ಏನಂದರೆ, ಮುಸ್ಲಿಂಗೆ 3 ಟಿಕೆಟ್ಗಾಗಿ ಈಗಾಗಲೇ ಡಿಮಾಂಡ್ ಇಟ್ಟಿದ್ದಾರೆ. ಬೀದರ್, ಹಾವೇರಿ ಮತ್ತು ಬೆಂಗಳೂರು ಕೇಂದ್ರ ಕ್ಷೇತ್ರನ ಅಟ್ಲೀಸ್ಟ್ 3ರಲ್ಲಿ 1 ಅಥವಾ 2 ಸಿಗಬೇಕು ಅನ್ನುವಂಥದ್ದು ಮುಸ್ಲಿಂ ನಾಯಕರ ಒತ್ತಡ. ಆದ್ದರಿಂದ ಎಲ್ಲರನ್ನೂ ಮತಗಳನ್ನು ಕ್ರೋಢೀಕರಣ ಅಥವಾ ಎಲ್ಲ ಸಮುದಾಯಗಳನ್ನ ಕ್ರೋಢೀಕರಣ ಮಾಡಿ ಬೆಂಗಳೂರು ಅಲ್ಪಸಂಖ್ಯಾತರಿಗೆ ಈ ಬಾರಿ ಸಿಗಬಹುದು ಟಿಕೆಟ್, ಅದು ಬೆಂಗಳೂರು ಕೇಂದ್ರದಿಂದ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಬೆಂಗಳೂರು ಕೇಂದ್ರವನ್ನು ಕ್ರಿಶ್ಚಿಯನ್ ಸಮುದಾಯ ಕೂಡ ಪ್ರಬಲವಾಗಿ ಕೇಳ್ತಾ ಇರೋದ್ರಿಂದ ಹೈಕಮಾಂಡ್ ಒಂದು ರೀತಿಯಲ್ಲಿ ತಲೆನೋವು, ಅದರಲ್ಲೂ ಇಬ್ಬರು ಸಚಿವರು ಕೂಡ ಪ್ರಬಲವಾಗಿ ಒತ್ತಡ ಹೇರ್ತಾ ಇರೋದ್ರಿಂದ ಇದು ಕೂಡ ಸಾಕಷ್ಟು ತಲೆನೋವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಂದೊಡ್ಡಿದೆ. ಆದ್ದರಿಂದ ಯಾರನ್ನ ಇಲ್ಲಿ ಅಭ್ಯರ್ಥಿ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆಗಳಿದಾವೆ. ಇವತ್ತು ಯಾವ ಸಮುದಾಯಕ್ಕೆ ಸಿಗುತ್ತೆ ಅನ್ನುವಂಥದ್ದು, ಒಂದು ಸಮುದಾಯ ಕೊಟ್ಟು ಇನ್ನೊಂದು ಸಮುದಾಯಕ್ಕೆ ಬಿಟ್ಟರೆ ಮತ್ತೆ ಇನ್ನೊಂದು ಸಮುದಾಯ ಅಸಮಾಧಾನ ಆಗುವಂಥ ಸಾಧ್ಯತೆಗಳಿದಾವೆ. ಕಾದ್ ನೋಡ್ಬೇಕಾಗುತ್ತೆ ಯಾರಿಗೆ ಅಂತಿಮವಾಗಿ ಟಿಕೆಟ್ ಅನ್ನ ಅಸಮಾಧಾನದ ಪೆಟ್ಟು ಬೀಳೋದು ಕಾಂಗ್ರೆಸ್ ಪಾರ್ಟಿ ಮೇಲೆ ಯಾವ ರೀತಿಯಾಗಿ ಅಳೆದು ತೂಗಿ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ ಅನ್ನೋದು ಕುತೂಹಲ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.